ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಪವಿತ್ರ ಕಿಚನ್ಗೆ ಸ್ವಾಗತ. ಬನ್ನಿ, ಇವತ್ತು ಸಿಂಪಲ್ಲಾಗಿ ತಾಲಿಪೇಂಟ್ನ ಮಾಡ್ತಾಯಿದ್ದೀನಿ. ತರಕಾರಿನ ಯೂಸ್ ಮಾಡಿಕೊಂಡು, ಸೌತೆಕಾಯಿ ಮತ್ತು ಕ್ಯಾರೆಟ್ನ ಯೂಸ್ ಮಾಡಿಕೊಂಡು ತುಂಬ ರುಚಿಯಾಗಿರುವಂತಹ ತಾಲಿಪೇಟ್ ಅಂತಲೇ ಹೇಳ್ಬೋದು. ಬೆಳಗಿನ ತಿಂಡಿಗೆ ಮತ್ತು ಮಧ್ಯಾಹ್ನದ ಲಂಚ್ ಬಾಕ್ಸಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಜೊತೆ ಮತ್ತು ಚಟ್ನಿ ಜೊತೆ ಎಲ್ಲ ತಿನ್ಕೊಳ್ಬೋದು. ನೋಡಿ, ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇವಾಗ ಸೌತೆಕಾಯನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಆ ಕಡೆದು ಈ ಕಡೆ ಸ್ವಲ್ಪ ಸ್ವಲ್ಪ ಕಟ್ ಮಾಡಿಕೊಂಡು ಸೌತೆಕಾಯಿ ಸಿಪ್ಪೆಯನ್ನು ಸುಲ್ಕೊಳ್ಬೇಕು. ಸಿಪ್ಪೆ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಟೇಸ್ಟು, ಹಾಗಾಗಿ ಸಿಪ್ಪೆ ಎಲ್ಲ ಸುಲ್ಕೊತಾ ಇದ್ದೀನಿ. ನೋಡ್ಬೋದು, ನಾನು ಇಲ್ಲಿ 3 ಸೌತೆಕಾಯಿನ ಯೂಸ್ ಮಾಡ್ಕೊತಾ ಇದ್ದೀನಿ. ನಾನು ಇವಾಗ ಒಂದು 3-4 ಜನಕ್ಕೆ ಮಾಡ್ತಾಯಿದ್ದೀನಿ. ಹಾಗಾಗಿ 3 ಮೀಡಿಯಮ್ ಸೈಜಲ್ಲಿರುವಂತಹ 3 ಸೌತೆಕಾಯಿನ ಯೂಸ್ ಮಾಡ್ಕೊತಾ ಇದ್ದೀನಿ. ನೀವು ಮನೆಯಲ್ಲಿರುವಂಥ ಜನಗಳ ಮೇಲೆ ಎಷ್ಟು ಬೇಕು ಅಂತ ಸೌತೆಕಾಯಿನ ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಸಿಪ್ಪೆನೆಲ್ಲ ಸುಲಿದ್ಕೊಂಡು ಚೆನ್ನಾಗಿ ತುರ್ಕೊಳ್ಬೇಕು. ಕಾಯಿ ಎಲ್ಲ ತುರ್ಕೊತೀವ ಆ ಥರ ಸೌತೆಕಾಯಿನ ತುರ್ಕೊಳ್ಬೇಕು. ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬೋದು. ಒಳಗಡೆ ಸೌತೆಕಾಯಿ, ಕ್ಯಾರೆಟು ಮತ್ತು ಕೊತ್ತಂಬರಿ ಎಲ್ಲನೂ ಹಾಕಿರ್ತೀವಲ್ಲ, ಡೈಜೆಷನ್ಗೂ ತುಂಬ ಒಳ್ಳೆಯದಾಗಿರುತ್ತೆ ಮತ್ತು ತಿನ್ನೋಕ್ಕೂ ತುಂಬ ಟೇಸ್ಟಾಗಿರುತ್ತೆ. ಮಕ್ಕಳಿಗೆಲ್ಲ 1-2 ಸ್ಪೂನ್ ತುಪ್ಪ ಹಾಕ್ಕೊಟ್ಟು ಮೇಲೆ ಚಟ್ನಿ ಪುಡಿ ಅದನ್ನೆಲ್ಲ ಉದುರಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸಾಫ್ಟು ಕೂಡ ಇರುತ್ತೆ, ತುಂಬ ಸಾಫ್ಟಾಗಿರುತ್ತೆ. ನೋಡಿ, ಇಲ್ಲಿ ಕ್ಯಾರೆಟು ಮತ್ತು ಸೌತೆಕಾಯಿನ ಸಿಪ್ಪೆನ ಸುಲಿದು ಇಟ್ಕೊಂಡಿದ್ದೀನಿ. ಇಲ್ಲಿ ತುರಿಯೋದು ಇರುತ್ತಲ್ಲ ಸ್ಟ್ಯಾಂಡ್ ಥರ, ಅದರಲ್ಲಿ ತುರ್ಕೊತಾ ಇದ್ದೀನಿ ಸೌತೆಕಾಯಿ ಮತ್ತು ಕ್ಯಾರೆಟ್ನ. ನೋಡಿ, ಒಂದು ಈರುಳ್ಳಿನ ತೊಗೊಳ್ತಾ ಇದ್ದೀನಿ. ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ ನಾನು. ಸಿಪ್ಪೆನೆಲ್ಲ ಸುಲಿದ್ಕೊಂಡು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ಬೇಕು. ಇದು ಈರುಳ್ಳಿನ ತುರ್ಕೋತೀನಿ ಅಂದರೆ ತುರ್ಕೊಳ್ಬೋದು, ಇಲ್ಲ ಅಂದರೆ ಚಾಪರಲ್ಲಿ ಹಾಕಿಬಿಟ್ಟು ಸಣ್ಣದಾಗಿ ಚಾಪ್ ಮಾಡ್ಕೊಳ್ಬೇಕು. ನೋಡಿ, ನಾನು ಚಾಪರಲ್ಲಿ ಹಾಕೋಣ ಅಂತ ದಪ್ಪಗೆ ಕಟ್ ಮಾಡಿಕೊಂಡು ಚಾಪರಲ್ಲಿ ಹಾಕ್ತೀನಿ. ಚಾಪರಲ್ಲಿ ಹಾಕಿದ್ರೆ ಚೆನ್ನಾಗಿ ಸಣ್ಣ ಪೀಸಾಗಿ ಬರುತ್ತೆ. ಅಷ್ಟು ಚಿಕ್ಕದಾಗಿ ಕಟ್ ಮಾಡೋಕ್ಕೆ ಬರಲ್ಲ ನನಗೆ, ಹಾಗಾಗಿ ಚಾಪರಲ್ಲಿ ಹಾಕ್ಕೊಂಡು ಯೂಸ್ ಮಾಡ್ಕೊತಾ ಇದ್ದೀನಿ ನಾನು. ನೋಡ್ಬೋದು, ದಪ್ಪಗಾಗಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೇ ಕರಿಬೇವು ಸ್ವಲ್ಪ ತೊಗೊಂಡಿದ್ದೀನಿ, ಅದು ಕೂಡ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಮತ್ತು 2 ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಖಾರ ಬೇಕಿದ್ರೆ ಜಾಸ್ತಿನೇ ಮಾಡ್ಕೊಳ್ಬೋದು. ಹಸಿಮೆಣಸಿನಕಾಯಿ ಜಜ್ಜಿಬಿಟ್ಟು ಕೂಡ ಹಾಕ್ಕೊಳ್ಬೋದು. ನಾನು ಸಣ್ಣ ಪೀಸಾಗಿ ಯೂಸ್ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಪಾಪು ಕೂಡ ತಿನ್ನುತ್ತೆ, ಹಾಗಾಗಿ ಚಿಕ್ಕ ಪೀಸಾಗಿ 2 ಮೆಣಸಿನ್ಕಾಯಿನ ಯೂಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕು ಅದ್ರ ಮೇಲೆ ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 2 ಪೀಸ್ ಯೂಸ್ ಮಾಡ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿನ. ನೋಡ್ಬೋದು, ಎಷ್ಟು ಸಣ್ಣದಾಗಿ ಹೆಚ್ಚುತ್ತಾ ಇದ್ದೀನಿ. ಅಷ್ಟು ಸಡನ್ನಾಗಿ ಮಕ್ಕಳ ಬಾಯಲ್ಲಿ ಸಿಗಲ್ಲ ಅಂತೇಳ್ಬಿಟ್ಟು. ನೋಡಿ, ಚಾಪರಲ್ಲಿ ನಾನು ಈರುಳ್ಳಿನ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 2 ಈರುಳ್ಳಿನ ಹಾಕ್ಕೊಂಡಿದ್ದೆ, ಇನ್ನು ಪಲ್ಯ ಮಾಡೋ ಸಲುವಾಗಿ ಆಗುತ್ತೆ ಅಂತೇಳ್ಬಿಟ್ಟು. ಹಾಗಾಗಿ ಸ್ವಲ್ಪ ಇದರಲ್ಲಿ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಮಿಕ್ಸ್ಕೊಂಡಿದ್ದೀನಿ. ಮತ್ತು ಇವಾಗ ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು, ಇವಾಗ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕ್ತಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಇಟ್ಟೆ. ನಾನಿಲ್ಲಿ ಸಲಾಡು ಮಾಡ್ಕೊಳ್ಳೋಣ ಅಂತ ಕ್ಯಾರೆಟು, ಬೀನ್ಸು ಮತ್ತು ಬೇಬಿ ಕಾರ್ನ್ನ ಬೇಯಿಸ್ಕೊತಾ ಇದ್ದೀನಿ. ಹಬೆಯಲ್ಲಿ ಇಲ್ಲಿ ನೀರಿಟ್ಟಿದ್ದೀನಿ ಪಾತ್ರೆಯಲ್ಲಿ, ಮೇಲ್ಗಡೆ ಪ್ಲೇಟನ್ನು ಇಡ್ತೀನಿ. ನೋಡಿ, ಇಡ್ತಾಯಿದ್ದೀನಿ. ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನಾನಿವಾಗ. ಅದು ಬೇಯಗಂಟ ಈ ಕಡೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಹಿಟ್ಟು ಕಲಿಸ್ಕೊಳ್ಳೋದು ಏನಂತೀವಿ, ವಿಡಿಯೋನ ಸ್ಕಿಪ್ ಆಗಿದೆ. ನಾನು ವಿಡಿಯೋ ಆಗ್ತಾಯಿದೆ ಅಂದ್ಕೊಂಡು ಹಂಗೆ ಕಂಟಿನ್ಯೂ ಆಗಿ ಮಾಡ್ತಾ ಹೋಗಿದ್ದೀನ.
ವಿಡಿಯೋನೇ ಇಲ್ಲ. ಅದು ಹಿಟ್ಟು ಅಂದರೆ ನಾನು 1 ಲೋಟ ಜೋಳದ ಹಿಟ್ಟು, ಅರ್ಧ ಲೋಟ ಅಕ್ಕಿ ಹಿಟ್ಟು ತೊಗೊಂಡಿದ್ದು. ಅವೆರಡೇ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ನಾನು ಮನೇಲಿ ಎಲ್ರಿಗೂ ಮಾಡಿಕೊಟ್ಟು ಇವಾಗ ನಾನು ಮಾಡ್ಕೋತಾ ಇದ್ದೀನಿ. ಹಾಗಾಗಿ ಅದು ಕೂಡ ಸ್ಕಿಪ್ ಆಗಿತ್ತು. ತಿರ್ಗಾ ಮತ್ತೆ ಇನ್ನೊಂದು ಸರಿ ವಿಡಿಯೋ ಮಾಡಿಕೊಂಡು ಇದರಲ್ಲಿ ಎಡಿಟ್ ಮಾಡಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು, ನಾನು ತವಾ ಮೇಲೇ ಒಂದು ಸ್ವಲ್ಪ ಎಣ್ಣೆನ ಸವರ್ಕೊಂಡು ಅದು ಕಲಸಿರುವಂಥ ಹಿಟ್ಟು ತೊಗೊಂಡು ಅದ್ರ ಮೇಲೇ ತಟ್ತಾ ಇದ್ದೀನಿ. ನೀವು ಬಟರ್ ಪೇಪರ್ ಮೇಲೆ ಬೇಕಾದರೂ ತಟ್ಬೋದು, ಬಟ್ ತವಾ ಮೇಲೆ ತಟ್ಟಿದ್ರೆ ಎಷ್ಟು ನೀಟಾಗೂ ಬರುತ್ತೆ ಮತ್ತು ತೆಳುವಾಗೂ ಮಾಡ್ಕೊಬೋದು. ನಿಮಗೆ ಎಷ್ಟು ಪೇಪರ್ ಥರ ತೆಳುವೂ ಮಾಡ್ಕೊಬೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ಕೆಲವೊಬ್ಬರು ಬಟರ್ ಪೇಪರ್ ಮೇಲೂ ತಟ್ಕೋತಾರೆ. ಬಟ್ ನನಗೆ ಇದೇ ರೂಢಿ ಆಗಿಬಿಟ್ಟಿದೆ. ಒಂದಾದ್ಮೇಲೆ ಒಂದು ಇದೇ ತವದ ಮೇಲೇ ಮಾಡ್ಕೊಂಡು ಹೋಗ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮತ್ತು ತುಂಬ ತೆಳು ಬರುತ್ತೆ, ಪೇಪರ್ ಥರ, ಮತ್ತು ಸಾಫ್ಟಾಗಿರುತ್ತೆ, ಹಾರ್ಡ್ ಕೂಡ ಇರಲ್ಲ. ತುಂಬ ಅಂದರೆ ತುಂಬಾ ಸಾಫ್ಟಾಗಿರುತ್ತೆ. ಒಂದ್ಸರಿ ಮಾಡಿ ನೋಡಿ ಗೊತ್ತಾಗುತ್ತೆ. ಸೌತೆಕಾಯಿ ಎಲ್ಲ ಹಾಕಿರ್ತೀವಲ್ಲ, ಮತ್ತು ಸೌತೆಕಾಯಲ್ಲಿ ಬರುತ್ತಲ್ಲ ಅದೇ ನೀರಲ್ಲೇ ಕಲಿಸ್ಕೊಂಡಿದ್ದೀನಿ ನಾನು, ಎಕ್ಸ್ಟ್ರಾ ನೀರು ಹಾಕಿಲ್ಲ. ನೋಡ್ಕೊಳ್ಬೋದು. ಇವಾಗ ಒಂದು ಸ್ವಲ್ಪ ಎಣ್ಣೆನ ಹಾಕ್ತಿದ್ದೀನಿ. ನಿಮಗೆ ಬೇಕಿದ್ದರೆ ತುಪ್ಪ ಹಾಕ್ಕೊಳ್ಬೋದು, ಬೆಣ್ಣೆ ಹಾಕ್ಕೊಳ್ಬೋದು. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆನ ಹಾಕೋತಾ ಇದ್ದೀನಿ. ನೀವು ನೋಡಿ ಎಷ್ಟು ತೆಳು ಬಂದಿದೆ ಮತ್ತು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತೇಳ್ಬಿಟ್ಟು. ಇನ್ನೊಂದು ಸ್ವಲ್ಪ ಕಾಯ್ಕೊಳ್ಬೇಕು. ನನಗಂತೂ ತುಂಬಾ ಇಷ್ಟ ಇದು ತಾಲಿಪೇಟು. ನೀವೇನಂತೀರ ಕಮೆಂಟ್ ಮಾಡಿ. ನಮ್ಮ ಸೈಡ್ ಇದ್ದು ತಾಲಿಪೇಟ್ ಅಂತ ಅಂತೀವಿ, ನಿಮ್ಮ ಸೈಡ್ ನೀವೇನು ಅಂತೀರ ಅಂತ ಅನ್ನೋದು ಒಂದು ಕಮೆಂಟ್ ಮಾಡಿ. ನೋಡಿ, ಇಲ್ಲಿ ಬಿಸಿ ಬಿಸಿ ತಟ್ಟೆಗೆ ಹಾಕ್ಕೊಂಡು ನಾನು ತುಪ್ಪನ ಹಾಕ್ಕೊಂಡು ಮೇಲ್ಗಡೆ ಚಟ್ನಿ ಪುಡಿನೇ ಉದುರಿಸ್ಕೊತಾ ಇದ್ದೀನಿ. ನನಗೆ ಚಟ್ನಿ ಪುಡಿ ಜೊತೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಸಪ್ರೇಟಾಗಿ ಚಟ್ನಿ ಮತ್ತು ಸಾಂಬಾರು ಮಾಡಿದ್ದೆ, ಆದರೂ ನನಗೆ ಚಟ್ನಿ ಪುಡಿ ಜೊತೆ ತುಂಬ ಇಷ್ಟ ಅಂತೇಳ್ಬಿಟ್ಟು ಸಲಾಡ್ನ ಇಟ್ಟಿದ್ನಲ್ಲ ಬೇಯಕ್ಕೆ, ಅದು ಸಲಾಡು, ಸೌತೆಕಾಯಿ ಮತ್ತು ತಾಲಿಪೇಟು, ಒಂದು ಸ್ವಲ್ಪ ಸ್ವೀಟ್ ಇತ್ತು, ಸ್ವೀಟ್ನ ಇಟ್ಕೊಂಡಿದ್ದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಸಿಂಪಲ್ಲಾಗಿ ತಾಲಿಪೇಟನ್ನ ಮಾಡೋದು. ಇಷ್ಟ ಆದರೆ ಟ್ರೈ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಪವಿತ್ರ ಕಿಚನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.